ಸರ್ ನಮಸ್ತೆ. ನಮಸ್ಕಾರ. ನಮ್ಮ ಹೆಸರು ತಿಮ್ಮೇಶ್ ಅಂತೇಳಿ, ಫೀಲ್ಡ್ ಆಫೀಸರು, ಹಾಂ ಭರಮಸಾಗರ ಏರಿಯಾ. ನೀವು ಬ್ರೂಸಿಯಾ ಏನು ಬಳಕೆ ಮಾಡ್ತೀರಲ್ಲ, ಸರ್. ಹಾಗಾಗಿ ನಿಮ್ಮ ಒಂದು ಕ್ಷೇತ್ರಕ್ಕೆ ಭೇಟಿ ಮಾಡಿದ್ದೀನಿ. ನಿಮ್ಮ ಹೆಸರು ಸರ್? ಸರ್ ನನ್ನ ಹೆಸರು ಸುನೀಲ್ ಕುಮಾರ್ ಅಂತ. ನಮ್ಮದು ನರಸಿಂಹರಾಜಪುರ ಗ್ರಾಮ. ನಮಗೆ ಭರಮಸಾಗರದಿಂದ 14 ಕಿಲೋಮೀಟರ್ ಆಗುತ್ತೆ. ನಾವು ನರಸಿಂಹರಾಜಪುರ ಜಗಳೂರು ತಾಲೂಕು, ದಾವಣಗೆರೆ ಡಿಸ್ಟಿಕ್ ಸರ್ ನಮ್ಮದು. ಸರ್ ನಂದು ನಾನು ಬಂದು 9178 ಹಾಕಿದ್ದೆ. 9178 ಹಾಕಿದ್ದೆ. ಭಾರಿ ಮುಳ್ಸಜ್ಜೆ ನಮ್ಮ ಹೊಲ್ದಾಗ. ಈ ವರ್ಷ ಅಂತಲ್ಲ, ಪ್ರತಿ ವರ್ಷದಲ್ಲೂ ಹಂಗೆ ಐತೆ. ಸಿಕ್ಕಾಬಟ್ಲೆ ಮುಳ್ಸಜ್ಜೆ. ಲಾಸ್ಟ್ ಇಯರು ಬರೀ ಕೂಲಿಯರಿಗೆ ಕೊಟ್ಟೆ 25 ಸಾವಿರ ರೂಪಾಯಿ ಕೊಟ್ಟು ಕೀಳಿಸಿದೆ. ಇದು 5 ಎಕರೆ ಪ್ಲಾಟು. ಈ ವರ್ಷ ಉಗಿದ್ರೆ ಕೆಳಗೆ ಬೀಳ್ತಾ ಇರಲಿಲ್ಲ, ಅಷ್ಟಕ್ಕೊಂದು ಮುಳ್ಸಜ್ಜೆ ಇತ್ತು. ನಾನು ಹಿಂಗೆ ಅಡ್ವರ್ಟೈಸ್ಮೆಂಟ್ ಮಾಡೋಕ್ಕೆ ನಮ್ಮ ಊರಾಗೆ ಬಂದಿದ್ದರು UPL ಕಂಪ್ನಿಯವರು. ನಾನೇನು ಕೇಳಲಿಲ್ಲ ಅವರಿಗೆ, ಸುಮ್ಮನೆ ನೋಡ್ತಾ ಇದ್ದೆ. ಆವಾಗ ಇದು ನಾವು ಟೆಕ್ನಿಕಲ್ ಗೊತ್ತಾಯ್ತು ನನಗೆ, ಮೋಸ್ಟ್ಲಿ ಇದ್ರಲ್ಲಿ ಹೋಗ್ಬೋದು ಅನ್ನೋ ಒಂದು ಕಾನ್ಫಿಡೆಂಟ್ ಇತ್ತು. ಬಟ್ ನಾನೇ ಹೋಗ್ಬಿಟ್ಟು ಇಂಡಿವಿಜುವಲ್ ಆಗಿ ತೊಗೊಂಬಂದಿನಿ ಸರ್. ನನಗೆ ಯಾರೇನು ರೆಕಮೆಂಡೇಷನ್ ಮಾಡಿರಲಿಲ್ಲ. ಇಂಡಿವಿಜುವಲ್ ಆಗಿ ತೊಗೊಂಬಂದು ನಾನು ಈಗ ಸ್ಪ್ರೇ ಮಾಡಿದ್ದೀನಿ ಸರ್. ಹೆಚ್ಚು ಕಡಿಮೆ 4-5 ಈ ಥರ ನೋಡಿರಿ ಸರ್. ಈ ಥರ ಎಲ್ಲ ಹೋಗಿದೆ ನೋಡಿ. ಈ ಥರ ಎಲ್ಲ ಹೋಗಿದೆ ಸರ್. ಎಷ್ಟು ದಿನ ಆಯಿತು ಸ್ಪ್ರೇ ಮಾಡಿ ನೀವು? ಸರ್ ನಾನು ಇದು ಸ್ಪ್ರೇ ಮಾಡಿ 5 ದಿನ ಆಗಿದೆ ಸರ್. ಅಂದರೆ ನಾನು ಏನು ಮಾಡಿದ್ದೀನಿ ಸರ್ ಅಂದರೆ, ನಂದು 5 ಎಕರೆ ಹೊಲ, ಅಲ್ಲಿಂದ ನಂದು ಜಮೀನು ಸಿಗುತ್ತೆ. ಆ ಕಡೆಯಿಂದ ನಾನು ಮಳೆ ಇಲ್ಲ ಸರ್. ಮಳೆ ಹೋಗಿರೋದ್ರಿಂದ ಡ್ರಿಪ್ ಮಾಡ್ಕೊಂಡು ಬಂದಿದ್ದೀನಿ. ಆ ಡ್ರಿಪ್ ಹೊಡೆದು ಎಷ್ಟು ಹೊಡೆಯುತ್ತೆ ಡ್ರಿಪ್ ಅಷ್ಟೇ ಸ್ಪ್ರೇ ಮಾಡ್ಕೊಂಡು ಬಂದಿದ್ದೀನಿ. ಬಟ್ ಹಸಿ ಇರಬೇಕು ಸರ್. ಹಸಿ ಇದ್ದರೆ ಒಳ್ಳೆ ಕೆಲಸ ಆಗುತ್ತೆ. ಆಮೇಲೆ ನಾನು ಸ್ಟಾರ್ಟ್ ಮಾಡಿದ್ದು 11 ಡೇಸಲ್ಲಿ, 11 ದಿವಸ ಅಂದರೆ ಜೋಳ ಹಾಕಿ 11ನೇ ದಿವಸಕ್ಕೆ ಸ್ಟಾರ್ಟ್ ಮಾಡಿದೆ. ಇಲ್ಲ ಜೋಳದಾರ ಹೋಗ್ಬೇಕು, ಇಲ್ಲ ಮುಳ್ಸಜ್ಜೆನಾರ ಹೋಗ್ಬೇಕು ಅಂತ ಧೈರ್ಯದಿಂದ ಮಾಡಿದ್ದೀನಿ. ಜೋಳಕ್ಕೆ ಏನು ಎಫೆಕ್ಟ್ ಆಗಿಲ್ಲ ಸರ್. ಮುಳ್ಸಜ್ಜೆ ಕ್ಲಿಯರಾಗಿ ಹೋಗಿದೆ. ಹುಟ್ಟೋದು ಮಾತ್ರ ಹುಟ್ಟುತ್ತೆ, ಇರೋದು ಮಾತ್ರ ಹೋಗುತ್ತೆ. ಬಟ್ ಕ್ಲಿಯರಾಗಿ ಹೋಗಿದೆ, ಏನು ತೊಂದರೆ ಇಲ್ಲ, ಕ್ಲಿಯರಾಗಿ ಹೋಗಿದೆ. ಮೇನ್ ಏನಪ್ಪ ಅಂದರೆ ನೀರು ಬೇಕು ಸರ್. ಹಸಿ ಇದ್ದರೆ ಕೆಲಸ ಮಾಡುತ್ತೆ, ಹಸಿ ಇಲ್ಲ ಅಂದರೆ ಕೆಲಸ ಮಾಡಲ್ಲ. ಸುಮ್ಮನೆ ಹೊಡೆದ್ಬಿಟ್ಟು ನಾನು ಹೊಲ್ದಾಗ ಹೋಗಿಲ್ಲ ಅಂತೇಳಿ ಕಂಪ್ನಿಯವ್ರಿಗೂ ನಾವು ಬ್ಲೈಮ್ ಮಾಡೋಕ್ಕಾಗೋದಿಲ್ಲ. ನಾನು ನೀರು ಹೊಡ್ಕೊಂಡು ಬಂದಾಗ ಈ ಪೊಸಿಷನಲ್ಲಿ ಹೋಗ್ತಾ ಇದೆ ನೋಡಿ ಸರ್. ಪೂರ್ತಿ ಕ್ಲಿಯರ್ ಆಗಿದೆ ಎಲ್ಲ. 3ನೇ ದಿನಕ್ಕೆ ಹಳದಿ ಕಲರ್ ಆಗಿತ್ತು ಸರ್. 5ನೇ ದಿನಕ್ಕೆ ಎಲ್ಲ ವೈಟ್ ಆಗಿದೆ ನೋಡಿ, ಕ್ಲಿಯರಾಗಿ ಹೋಗಿದೆ. ಬಟ್ ಒಂದೇನಪ್ಪ ಅಂದರೆ ಮುಳ್ಸಜ್ಜೆಗೆ ದೊಡ್ಡದಾಗದಾಗ ದಯವಿಟ್ಟು ಬಿಡ್ಕೋಬೇಡಿ, ಸಣ್ಣದ್ರಿಂದಲೇ ತಗೊಳ್ಳಿ. ಯಾಕಪ್ಪ ಅಂದರೆ ನಾನು ರೈತನೆಯ. ದಯವಿಟ್ಟು 2 ಎಲೆ 3 ಎಲೆ ಇದ್ದಾಗಲೇ ಹೊಡ್ಕೊಳ್ರಿ. ನಿಮಗೆ 12 ದಿವಸ ಜೋಳ ಇದ್ದರೆ ನಿಮ್ಮ ಜೋಳಕ್ಕೇನು ಎಫೆಕ್ಟ್ ಆಗಿಲ್ಲ. ನನ್ನಂತೂ ಆಗಿಲ್ಲ ಸರ್. ಜೋಳಕ್ಕೂ ಎಫೆಕ್ಟ್ ಆಗೋದಿಲ್ಲ. ಮುಳ್ಸಜ್ಜೆ ಕಳ್ಕೊಬೇಕಂತ 12ನೇ ದಿವಸಕ್ಕೆ ನೀವು ನೀರು ಹೊಡ್ಕೊಂಡು ಹಸಿ ತೇವಾಂಶ ಮಾಡಿಕೊಂಡು ಹೊಡೆದ್ರೆ ಕ್ಲಿಯರಾಗಿ ಹೋಗುತ್ತೆ ಸರ್. UPL ಕಂಪ್ನಿ ಬ್ರೂಸಿಯಾ ಭಾಳ ಚೆನ್ನಾಗಿದೆ. ಎಲ್ಲ ರೈತರಿಗೆ ಅನುಕೂಲ ಆಗುತ್ತೆ. ಮುಳ್ಸಜ್ಜೆಗೆ 100% ಹೋಗಲಿಲ್ಲ ಅಂದರೂ ಒಂದು 80% ಹೋಗುತ್ತೆ ಸರ್. ಇರೋದ್ರಲ್ಲೂ ಕುಂಟೆ ಹೊಡಿತೀವಲ್ಲ, ಅದರಲ್ಲಿ ಕ್ಲಿಯರ್ ಆಗುತ್ತೆ. ಎಲ್ಲ ರೈತರಿಗೆ ಅನುಕೂಲ ಆಗುತ್ತೆ ಸರ್. ಎಲ್ಲ ರೈತರು ಬ್ರೂಸಿಯಾ ಕಂಪ್ನಿ, UPL ಕಂಪ್ನಿದು ಬ್ರೂಸಿಯಾನ ಯೂಸ್ ಮಾಡ್ಬೋದು. ನನ್ನ